ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಕಲರವ ಶುರುವಾಗಿದೆ. ದಸರಾ ಗಜಪಡೆ ವಿಶ್ವವಿಖ್ಯಾತ ಮೈಸೂರು ಅರಮನೆಗೆ ಎಂಟ್ರಿ ಕೊಟ್ಟಿದೆ. ನಾಳೆಯಿಂದಲೇ ಅರಮನೆಯಲ್ಲಿ ಗಜಪಡೆಯ ದಸರಾ ತಾಲೀಮು ಕಳೆಗಟ್ಟಲಿದೆ. ಅದೇನ್ ಗತ್ತು ಅದೇನ್ ಗಾಂಭೀರ್ಯ. ರಾಜಬೀದಿಯಲ್ಲಿ ಅಭಿಮನ್ಯು ಪಡೆ ಸಾಕ್ತಿದ್ರೆ ರಸ್ತೆ ಇಕ್ಕೆಲಗಳಲ್ಲಿ ಜನಸಾಗರವೇ ಸೇರಿದೆ. ದಸರಾ ವೈಭವಕ್ಕಾಗಿ ಮೈಸೂರು ಅರಮನೆ ಸೇರಿದ ಗಜಪಡೆಗೆ ವೈಭವದ ಸ್ವಾಗತ ಸಿಕ್ಕಿದೆ. ಅಭಿಮನ್ಯು ನೇತೃತ್ವದ 9 ದಸರಾ ಆನೆಗಳನ್ನ ಅರಮನೆ ಆವರಣಕ್ಕೆ ಬರಮಾಡಿಕೊಳ್ಳಲಾಯಿತು. ಅಶೋಕಪುರಂನ ಅರಣ್ಯ ಭವನದಲ್ಲಿದ್ದ ಆನೆಗಳಿಗೆ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಲಾಯಿತು. ಬಳಿಕ ರಸ್ತೆ ಮಾರ್ಗವಾಗಿ ಅಭಿಮನ್ಯು ಅಂಡ್ ಟೀಮ್ ಅರಮನೆಯತ್ತ ಹೆಜ್ಜೆ ಹಾಕಿದ್ವು. ಅಭಿಮನ್ಯು, ಗೋಪಿ, ಧನಂಜಯ್, ರೋಹಿತ್, ಕಂಜನ್ ಮತ್ತು ಏಕಲವ್ಯ ಆನೆಗಳು ಎಲ್ಲರ ಗಮನ ಸೆಳೆದ್ವು. ರಸ್ತೆಯ ಇಕ್ಕೆಲಗಳಲ್ಲಿ ನಿಂತಿದ್ದ ಜನ ಗಜಪಡೆ ಕಣ್ತುಂಬಿಕೊಂಡ್ರು. ಶಾಸಕ ತನ್ವೀರ್ ಸೇಠ್ ಸಾಂಪ್ರದಾಯಿಕವಾಗಿ ಪೂಜೆ ಸಲ್ಲಿಸಿ ಅರಮನೆಗೆ ಬಂದಂತಹ ಆನೆಗಳಿಗೆ ಸ್ವಾಗತ ಕೋರಿದ್ರು. ಈ ಬಾರಿ ಅದ್ಧೂರಿ ಹಾಗೂ ವೈಭವದ ದಸರಾ ಆಚರಿಸೋದಾಗಿ ತಿಳಿಸಿದ್ರು. ಇವತ್ತು ಅಧಿಕೃತವಾಗಿ ಅರಮನೆಯನ್ನ ಪ್ರವೇಶ ಮಾಡಿದೆ. ಇದರಿಂದಾಗಿ ಮೈಸೂರು ದಸರಾಕ್ಕೆ ಚಾಲನೆ ಸಿಕ್ದಂಗಾಗಿದೆ. ಈ ವರ್ಷ ವಿಶೇಷವಾಗಿ ಮಳೆ ಬೆಳೆ ಹೆಚ್ಚಾಗಿರೋದ್ರಿಂದ ಮೈಸೂರು ದಸರಾ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲು ಈಗಾಗಲೇ ರಾಜ್ಯ ಸರ್ಕಾರ ತೀರ್ಮಾನ ತಗೊಂಡಿದೆ. ಅರಮನೆಗೆ ಎಂಟ್ರಿ ಕೊಟ್ಟಿರೋ ಆನೆಗಳಿಗೆ ನಾಳೆಯಿಂದ ಜಂಬೂ ಸವಾರಿಯ ತಾಲೀಮು ಆರಂಭವಾಗಲಿದೆ. ಈ ಮೂಲಕ ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಗಜಪಡೆ ಕಲರವ ಶುರುವಾಗಲಿದೆ. ರಾಮ್, TV9 ಮೈಸೂರು.